ಇನ್ನು ಡಿವೈಎಸ್ಪಿ ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಹೊಸ ಮಾರ್ಗಸೂಚಿಯೊಂದು ಈಗ ಬಂದಿದೆ. ಇನ್ಮೇಲೆ ಇವರಿಗೆಲ್ಲ ಪ್ರಮೋಷನ್ ಸಿಗಬೇಕು ಅಥವಾ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಹೊಸ ಮಾರ್ಗಸೂಚಿಯ ಅನ್ವಯವನ್ನು ಇವರು ಪಾಲಿಸಲೇಬೇಕು. ಈಗ ಬಂದಿರುವಂತಹ ರೂಲ್ಸ್ ಇದು. ಡಿವೈಎಸ್ಪಿ ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಹೊಸ ಮಾರ್ಗಸೂಚಿ ಅನ್ನುವಂತಹದ್ದನ್ನು ವಹಿಸಿದೆ ಸರ್ಕಾರ. ಇನ್ಮೇಲೆ ಮುಂಬಡ್ತಿ ಮತ್ತು ವರ್ಗಾವಣೆಗೆ ಮಾರ್ಗಸೂಚಿಯ ಅನ್ವಯ, ಹೊಸ ಮಾರ್ಗಸೂಚಿ, ಹೊಸ ಪರಿಷ್ಕೃತ ಮಾರ್ಗಸೂಚಿಯನ್ನು ಹೊರಡಿಸಿದಂತಹ ರಾಜ್ಯ ಸರ್ಕಾರ ಇನ್ಸ್ಪೆಕ್ಟರ್ ಟು ಡಿವೈಎಸ್ಪಿ ಮುಂಬಡ್ತಿಗೆ 2 ವರ್ಷದ ಕರ್ತವ್ಯ ಕಡ್ಡಾಯ. ಇನ್ಸ್ಪೆಕ್ಟರ್ ಹುದ್ದೆ ಮುಂಬಡ್ತಿಗೂ ಕೂಡ 2 ವರ್ಷದ ವೃತ್ತಿ ಅನ್ನುವಂಥದ್ದನ್ನು ಮಾಡಿರಬೇಕು. ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 5 ವರ್ಷ ಮಾತ್ರ ಸೇವೆ ಇರುತ್ತೆ. 5 ವರ್ಷ ಸೇವೆ ಪೂರ್ಣಗೊಳಿಸಿದ ನಂತರ ಕಡ್ಡಾಯ ವರ್ಗಾವಣೆ ಅನ್ನುವಂಥದ್ದಾಗಬೇಕು. ಪುನಃ ಕಮಿಷನರೇಟ್ ಹುದ್ದೆ ಪರಿಗಣನೆಗೆ ಅರ್ಹತೆಯ ಮಾನದಂಡ ಅನ್ನುವಂಥದ್ದನ್ನು ಈಗ ಇದರ ಮೂಲಕ ಹೇಳ್ತಾ ಇದ್ದಾರೆ. 5 ವರ್ಷ ಕಾರ್ಯಕಾರಿ ಸೇವೆ ಪೂರ್ಣಗೊಳಿಸಿದ ನಂತರ ಅದನ್ನು ಪರಿಗಣನೆ ಮಾಡಲಾಗುತ್ತೆ. ಬಡ್ತಿ ಹೊಂದಿರುವಂತಹ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳಿಗೆ ಪುನರ್ಮನನ ತರಬೇತಿಯನ್ನು ನೀಡಲಾಗುತ್ತೆ. ವರ್ಷದೊಳಗಾಗಿ ಕಡ್ಡಾಯವಾಗಿ 4 ವಾರ ತರಬೇತಿಯನ್ನು ಪಡೆಯಲೇಬೇಕು. ತರಬೇತಿ ಪೂರ್ಣಗೊಳಿಸಿದ ಅಧಿಕಾರಿ ಕಾರ್ಯಕಾರಿ ಹುದ್ದೆಗೆ ಪರಿಗಣನೆ ಆಗ್ತಾರೆ. ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಹಾಗೂ ಶಿಫಾರಸು ಲಾಬಿಗೆ ರೈಟ್ ನಾವೀಗ ಬ್ರೇಕ್ ಬಿದ್ದಂತಾಗಿದೆ. ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಿನ ಕಾಯ್ದೆಯ ತಿದ್ದುಪಡಿ, ವರ್ಗಾವಣೆ ವ್ಯವಸ್ಥೆ ಸುಧಾರಣೆಗೆ ಗೃಹ ಇಲಾಖೆಯಿಂದ ಈ ನಿರ್ಧಾರ ಅನ್ನುವಂಥದ್ದಾಗಿದೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಹೊಸ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಇನ್ನು ಮುಂದೆ ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ಸ್ಗಳಿಗೆ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಹೊಸ ಪರಿಷ್ಕೃತ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಬಿತ್ತರಿಸಿದೆ. ಇನ್ಸ್ಪೆಕ್ಟರ್ ಆದವರು ಡಿವೈಎಸ್ಪಿ ಆಗಿ ಪ್ರಮೋಟ್ ಆಗಬೇಕು ಅಂದರೆ 2 ವರ್ಷ ಕೆಲಸ ಮಾಡಿರಬೇಕು. ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆಗಬೇಕು ಅಂತಂದರೂ ಕೂಡ 2 ವರ್ಷ ಕಂಪಲ್ಸರಿ ಅವರು ಕೆಲಸ ಮಾಡಿರಬೇಕು. ಕಮಿಷನರೇಟ್, ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 5 ವರ್ಷ ಸೇವೆ ಸಲ್ಲಿಸುವಂಥ ಅವಕಾಶ ಇರುತ್ತೆ. ಹಂಗೆ 5 ವರ್ಷ ಸೇವೆ ಪೂರ್ಣಗೊಳಿಸಿದ ನಂತರ ಕಡ್ಡಾಯವಾಗಿ ಟ್ರಾನ್ಸ್ಫರ್ ಅನ್ನುವಂಥದ್ದು ಈಗ ಹೇಳಲಾಗ್ತಾ ಇದೆ. ಪುನಃ ಕಮಿಷನರೇಟ್ ಹುದ್ದೆ ಪರಿಗಣನೆಯ ಅರ್ಹತೆಯ ಮಾನದಂಡವು ಕೂಡ ವಿಧಿಸಲಾಗುತ್ತೆ. 5 ವರ್ಷ ಕಾರ್ಯಕಾರಿ ಸೇವೆ ಪೂರ್ಣಗೊಳಿಸಿದ ನಂತರ ಇದರ ಪರಿಗಣನೆ ಅನ್ನುವಂಥದ್ದಾಗುತ್ತೆ. ಪ್ರಮೋಷನ್ ಆಗಿರುವಂತಹ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳಿಗೆ ಪುನರ್ಮನನ ತರಬೇತಿಯನ್ನು ನೀಡಲಾಗುತ್ತೆ. 1 ವರ್ಷದೊಳಗಡೆ ಮಿನಿಮಮ್ 4 ವಾರವಾದರೂ ಕೂಡ ತರಬೇತಿಯನ್ನು ಪಡೆಯಬೇಕಾಗುತ್ತೆ. ತರಬೇತಿಯನ್ನು ಪೂರ್ಣಗೊಳಿಸಿದ ಅಧಿಕಾರಿಯ ಕಾರ್ಯಕಾರಿ ಹುದ್ದೆಗೆ ಪರಿಗಣನೆ ಅನ್ನುವಂಥದ್ದನ್ನು ಮಾಡಲಾಗುತ್ತೆ. ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಮತ್ತು ಶಿಫಾರಸು, ಒಂದು ಇನ್ಫ್ಲೂಯೆನ್ಸು ಮತ್ತೊಂದು ಭ್ರಷ್ಟಾಚಾರ, ಇದಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಏನಿದೆ ಅದರ ತಿದ್ದುಪಡಿ ಇದೆ. ಇದಕ್ಕೆ ಗೃಹ ಸಚಿವಾಲಯವೂ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಆದ್ದರಿಂದ ನೀವು ಇನ್ಸ್ಪೆಕ್ಟರ್ ಆಗಿದ್ದು ಡಿವೈಎಸ್ಪಿ ಆಗ್ತಾ ಇದ್ದೀರಿ ಅಂತಂದರೆ, ಆಗಬೇಕು ಅಂತಂದರೆ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡಬೇಕು. ಆದರೆ ನಿಮಗೆ ಇನ್ನು ಮೇಲೆ ಟ್ರಾನ್ಸ್ಫರ್ ಆಗಬೇಕು ಅಥವಾ ಪ್ರಮೋಷನ್ ಬೇಕು, ಬಡ್ತಿ ಹೊಂದಬೇಕು ನೀವು ಅಂತಂದರೆ ಮಿನಿಮಮ್ 2 ವರ್ಷದ ಸರ್ವೀಸನ್ನು, ಕರ್ತವ್ಯದ ಪಾಲನೆಯನ್ನು ನೀವು ಮಾಡಿರಬೇಕು. ಲಿಟ್ರಲಿ ಹೆಂಗೆ ಅಂತಂದರೆ ಕೆಲವರು ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡ್ತಾರೆ ಟ್ರಾನ್ಸ್ಫರಿಗೆ ಮತ್ತು ಪ್ರಮೋಷನ್ಸ್ಗಳಿಗೆ. ಆ ಇನ್ಫ್ಲೂಯೆನ್ಸ್ಗೆ ಈಗ ದೊಡ್ಡ ಬ್ರೇಕ್ ಬಿದ್ದಂತಾಗಿದೆ. ಯಾಕೆ ಅಂತಂದರೆ ಇನ್ನು ಮೇಲೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದರೆ ಇಂತಹದ್ದೇ ಒಂದಿಷ್ಟು ಮಾರ್ಗಸೂಚಿಗಳ ಅನ್ವಯ ಅನ್ನುವಂಥದ್ದಾಗಿದೆ. ಹೊಸ ಪರಿಷ್ಕೃತ ಮಾರ್ಗಸೂಚಿಯನ್ನು ರೈಟ್ ನಾವೀಗ ಗೃಹ ಸಚಿವಾಲಯ, ರಾಜ್ಯ ಸರ್ಕಾರ ಹೊರಡಿಸಿದೆ. ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ 5 ವರ್ಷ ಮಾತ್ರ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. 5 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ನಂತರ ಕಡ್ಡಾಯವಾಗಿ ಟ್ರಾನ್ಸ್ಫರ್ ಆಗಲೇಬೇಕು. ಅದಾದ ಮೇಲೆ ನೀವು ಇನ್ಸ್ಪೆಕ್ಟರ್ ಟು ಡಿವೈಎಸ್ಪಿ ಆದ್ರಿ ಅಂತಂದರೆ ನಿಮಗೆ ಒಂದು ಟ್ರೈನಿಂಗ್ ಇರುತ್ತೆ. ವರ್ಷದಲ್ಲಿ 4 ವಾರಗಳಾದರೂ ಆ ಟ್ರೈನಿಂಗನ್ನು ಪಡೆದುಕೊಂಡು ಆಮೇಲೆ ಕೆಲಸಕ್ಕೆ ನೀವು ಅರ್ಹರಾಗ್ತೀರಿ, ಪರಿಗಣನೆಯನ್ನು ಹೊಂದುತ್ತೀರಿ.